ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ದೆಹಲಿ ಅಂಗಳ ತಲುಪಿದ ಅಧ್ಯಕ್ಷರ ಆಯ್ಕೆ ಚೆಂಡು. ಮೋದಿ, ಅಮಿತ್ ಶಾ, ಚವ್ಹಾಣ್ ನೇತೃತ್ವದಲ್ಲಿ ಅಂತಿಮ ಆಯ್ಕೆ ಸಾಧ್ಯತೆ. ಈಗಾಗಲೇ ಬಹುತೇಕ ರಾಜ್ಯಾಧ್ಯಕ್ಷರ ಆಯ್ಕೆ ಮುಗಿದಿದೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮಾತ್ರ ಬಾಕಿ ಉಳಿದಿದೆ. ಬಣ ರಾಜಕೀಯದಿಂದಾಗಿ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಪ್ರಧಾನಿ ಮೋದಿ ಮುಂದೆ ಕರ್ನಾಟಕದ ಕಂಗಂಟು ಬೀಳಲಿದೆ. ಬಣ ರಾಜಕೀಯದಿಂದಾಗಿ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಪ್ರಧಾನಿ ಮೋದಿ ಮುಂದೆ ಕಗ್ಗಂಟು ಹೋಗಲಿದೆ. ಮೋದಿ, ಅಮಿತ್ ಶಾ ಮೀಟಿಂಗ್ ಮೂಲಕ ಈ ಒಂದು ವಿಚಾರ ಮುನ್ನೆಲೆಗೆ ಬರಲಿದೆ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ದೆಹಲಿ ಅಂಗಳ ತಲುಪಿದೆ ಈಗ ಅಧ್ಯಕ್ಷರ ಆಯ್ಕೆಯ ಚೆಂಡು. ಮೋದಿ, ಅಮಿತ್ ಶಾ, ಚವ್ಹಾಣ್ ನೇತೃತ್ವದಲ್ಲಿ ಅಂತಿಮ ಆಯ್ಕೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ಇನ್ನು ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮಾತ್ರ ಬಾಕಿ ಇದೆ. ಆದರೆ ಕರ್ನಾಟಕ ರಾಜಕೀಯದಲ್ಲಿ ಬಿಜೆಪಿ ರಾಜಕೀಯದಲ್ಲಿ ಬಣ ರಾಜಕೀಯ ಮುಂದುವರಿತಿದೆ. ಹಾಗಾಗಿ ಅಧ್ಯಕ್ಷರ ಆಯ್ಕೆ ಈಗ ನಿಧಾನವಾಗ್ತಾ ಇದೆ. ಪ್ರಧಾನಿ ಮೋದಿ ಮುಂದೆ ಈಗ ಕರ್ನಾಟಕದ ವಿಚಾರ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಮೋದಿ, ಅಮಿತ್ ಶಾ ಮೀಟಿಂಗ್ ಮೂಲಕ ಇತ್ಯರ್ಥ ಮಾಡಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ವರಿಷ್ಠರ ನಡೆ. ಹೈಕಮಾಂಡ್ ನಿರ್ಣಯದ ಮೇಲೆ ಈಗ ಅಸಲಿ ಆಟ ಪ್ರಾರಂಭವಾಗಲಿದೆ. ಆದರೆ ಏನೇ ನಿರ್ಧಾರವಾದರೂ ಪರಿಹಾರ ಸುಲಭದ ಮಾತಲ್ಲ. ವಿಜಯೇಂದ್ರ ಅವರನ್ನ ಮುಂದುವರಿಸಿದ್ರೆ ಬಿಕ್ಕಟ್ಟಿನ ಆತಂಕ ಎದುರಾಗುತ್ತೆ. ಆದರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ BSY ಕುಟುಂಬವನ್ನ ಕಡೆಗಣಿಸಿದ್ರು ಅನ್ನೋದನ್ನು ಎದುರಿಸಬೇಕಾಗುತ್ತೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಎದುರಿಸುವುದು ಕಷ್ಟ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಗೆ ಹಾರಿರೋ BSY ಕುತೂಹಲ ಮೂಡಿಸಿದ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಗ್ಗಂಟು. ಇನ್ನು ಸಿಎಂ ಬದಲಾವಣೆ ಕುರಿತು ಸಿಎಂ DCM ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ಮೇಲೆ ಪ್ರತಿಕ್ರಿಯೆ ಕೊಡಲು ಆಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ DCM ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೆ ನಾವೇನು ಪ್ರತಿಕ್ರಿಯೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಈಗ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸಿಎಂ ಬದಲಾವಣೆ ಕುರಿತು ಸಿಎಂ DCM ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೂ ಪ್ರತಿಕ್ರಿಯೆ ಕೊಡೋದಕ್ಕೆ ಆಗಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ಸಿಎಂ ಬದಲಾವಣೆ ಆಗ್ತಿದೆ ಅಂತ ನಾನು ಭವಿಷ್ಯವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. DKಶಿಗೆ ಶಾಸಕರ ಬೆಂಬಲ ಇಲ್ಲ ಎಂಬ ಸಿಎಂ ಹೇಳಿಕೆ ವಿಚಾರ ನನಗೆ ಗೊತ್ತಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿದರೆ ಅದು ಅವರ ವೈಯಕ್ತಿಕ ನಿರ್ಧಾರ. ಬದಲಾವಣೆ ಕುರಿತು ಸಂಬಂಧಿಸಿದಂತೆ ಮತ್ತು ಅವ್ರು ಕೊಟ್ಟ ಮೇಲೆ ನಾನೇನಾದ್ರು ಹೇಳೋಕ್ಕಾಗತ್ತೆ, ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ಅದು ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ಅವ್ರು ಕೊಟ್ಟ ಮೇಲೆ ನಾನೇನಾದ್ರು ಹೇಳೋಕ್ಕಾಗತ್ತೆ, ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ಅದು ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ಅವ್ರು ಕೊಟ್ಟ ಮೇಲೆ ನಾನೇನಾದ್ರು ಹೇಳೋಕ್ಕಾಗತ್ತೆ, ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ಅದು ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ಅವ್ರು ಕೊಟ್ಟ ಮೇಲೆ ನಾನೇನಾದ್ರು ಹೇಳೋಕ್ಕಾಗತ್ತೆ, ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ಅದು ಅವರು ಸಿಎಂ ಬದಲಾವಣೆ ಕುರಿತು ಸಿಎಂ ಮತ್ತು DCM ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೆ ಪ್ರತಿಕ್ರಿಯೆ ಕೊಡೋಕೆ ಆಗೋದಿಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಈಗ ಅಪ್ರಸ್ತುತ. ಸಚಿವ ಮಹಾದೇವಪ್ಪ ನಿವಾಸಕ್ಕೆ ಸಚಿವ ಸತೀಶ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಈಗ ಪ್ರತಿಕ್ರಿಯಿಸಿದ್ದು, ಅವರ ಭೇಟಿ ಆಗಿದ್ದು ಮಾತನಾಡಿದ ಬಗ್ಗೆ ಅವರು ಎಲ್ಲ ಕಡೆ ಪೇಪರ್ನಲ್ಲಿ ನೀವು ನೋಡಿದ್ದೀರಿ ಡಿಟೇಲ್ ಆಗಿ ಏನೇನು ಆಗಿದೆ, ಏನು ಆಗ್ತಾ ಇದೆ ಅನ್ನೋದು
ಅದು ಅವ್ರ ವೈಯಕ್ತಿಕ ಅವ್ರ ಕೆಲಸಕ್ಕೂ ಸಿ ಎಮ್ ಹೇಳಿದ್ಮೇಲೆ ಅದಕ್ಕೆ ಸ್ಪಷ್ಟೀಕರಣ ಕೊಡೋದ್ರಲ್ಲಿ ಆಗ್ತಿಲ್ಲ. ಸಿ ಎಮ್ ಅವರು ಹೇಳಿದ್ದಾರೆ, ಡಿ ಸಿ ಎಮ್ ಹೇಳಿದ್ದಾರೆ. ನಾವು ನೋಡ್ರಿ ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ, ಯಾರು ಅದನ್ನು ಕೇಳಿಲ್ಲ ಹೇಳಿಲ್ಲ. ಸೇಮ್ ಅವರು ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ ಸರ್ ನಿನ್ನೆ ಡೆಲ್ಲಿಯಲ್ಲಿ. ಅವ್ರು ಹೇಳಿದರೆ ಅದು ಅವ್ರಿಗೆ ಗೊತ್ತಿಲ್ಲ, ನಾವ್ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ನೋಡ್ರಿ ಯಾರು ಮಾಡ್ತಾ ಇದ್ದೀವಿ ಅದು ನಾಟ್ ಅಗೇನ್ಸ್ಟ್ ಎಲ್ಲ ಸಚಿವರು ಯಾರು ಕೆಲವೊಬ್ಬರ ಬಗ್ಗೆ ಅವ್ರು ಹೇಳಿರ್ಬೋದು, ಇಲ್ಲ ಅಂತ ನಾನು ಸರ್ವೇ ಸಾಮಾನ್ಯದ ಹೈಕಮಾಂಡ್ ಕೂಡ ರಿವ್ಯೂ ಮಾಡಲೇಬೇಕು. ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋದು ಸಚಿವರು ಇಲ್ಲ ಕರೆದಿಲ್ಲ, ಓನ್ಲಿ ಶಾಸಕರಷ್ಟೇ ಇದೆ. ಅಂದರೆ ಸರ್ ಕ್ಷೇತ್ರವರು ಉತ್ತರ ಕರ್ನಾಟಕ ಮತ್ತು ಮಾತಾಡಿದರೆ ಅದು ನೀವು ಯಾರು ರಿಯಾಕ್ಷನ್ ಕೇಳ್ತೀರಿ, ಪಾಪ ಅವ್ರು ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ವೆಲ್ ಕನ್ಸರ್ನ್ ಪರ್ಸನ್ಸೇ ಅವರು ರಿವೀಲ್ ಮಾಡಿದಾಗ